ಮನುಷ್ಯತ್ವಕ್ಕೆ ಕನ್ನಡಿ ಹಿಡಿದ ಕೋತಿ ಎಮ್ಮಿಗನೂರಿನಲ್ಲಿ ಹೃದಯ ತಟ್ಟಿದ ವಿಸ್ಮಯಕರ ಘಟನೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಎಮ್ಮಿಗನೂರು ಗ್ರಾಮದಲ್ಲಿ ಇಂದು ನಡೆದ ಅಪರೂಪದ ಘಟನೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಭಾವನಾತ್ಮಕ ಬಂಧವನ್ನು ಮತ್ತೆ ಸಮಾಜದ ಮುಂದೆ ತೆರೆದಿಟ್ಟಿದೆ. ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದ ರುದ್ರಭೂಮಿಗೆ ಒಂದು ಕೋತಿ ನಡೆದುಕೊಂಡೇ ಬಂದು ಅಲ್ಲಿನ ಅಂತ್ಯ ಸಂಸ್ಕಾರದಲ್ಲಿ ಮೌನ ಸಾಕ್ಷಿಯಾಗಿ ಪಾಲ್ಗೊಂಡ ದೃಶ್ಯ ಎಲ್ಲರ ಮನ ತಟ್ಟಿತು. ಹಿಂದೂ ವೀರಶೈವ ಸಂಪ್ರದಾಯದಂತೆ ನಡೆದ ದಫನ ಕಾರ್ಯದ ವೇಳೆ ಆ ಕೋತಿ ಸಮಾಧಿಯೊಳಗೆ ಇಳಿದು ಪುಣ್ಯಾತ್ಮನ ದೇಹಕ್ಕೆ ಆಶೀರ್ವಾದ ಸಲ್ಲಿಸಿದಂತೆಯೇ ಅಲ್ಲಿ ಬಿದ್ದಿದ್ದ ಹೂವನ್ನು ದೇಹದ ಮೇಲೆ ಇಟ್ಟು ಕೊನೆಯ ವಿದಾಯ ಹೇಳಿದ ದೃಶ್ಯ ನೋಡುಗರ ಕಣ್ಣಂಚನ್ನು ತೇವಗೊಳಿಸಿತು. ಅಷ್ಟರಲ್ಲೇ ನಿಲ್ಲದೆ ಅಂತ್ಯ ಸಂಸ್ಕಾರ ಮುಗಿದ ಬಳಿಕ ರುದ್ರಭೂಮಿಯ ಮುಖ್ಯ ದ್ವಾರದ ಬಳಿ ಇರುವ ಲಿಂಗಮುದ್ರೆ ಶಿಲೆಯ ಮೇಲೆ ಕುಳಿತು ವಿದಾಯ ಕಾರ್ಯಕ್ರಮಕ್ಕೆ ಹಾಜರಾದ ಪ್ರತಿಯೊಬ್ಬರಿಗೂ ಆಶೀರ್ವಾದ ನೀಡಿದಂತೆ ವರ್ತಿಸಿ ಅಲ್ಲಿಂದ ತೆರಳಿದ ದೃಶ್ಯ ಅಪರೂಪದ ಮಾನವೀಯತೆಯ ಸಂಕೇತವಾಗಿ ಮೂಡಿಬಂದಿತು. ಈ ಘಟನೆ ವಿಸ್ಮಯ ಮಾತ್ರವಲ್ಲ, ಪ್ರಾಣಿಗಳಲ್ಲೂ ಮಾನವೀಯ ಭಾವನೆಗಳಿವೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಎಮ್ಮಿಗನೂರಿನ ಈ ದೃಶ್ಯ ಮನುಷ್ಯತ್ವ ಎಂದರೆ ಏನು ಎಂಬುದನ್ನು ನಮಗೆ ಪ್ರಶ್ನಿಸಿ ಮನಸ್ಸಿನಲ್ಲಿ ಆಳವಾದ ಚಿಂತನೆಗೆ ದಾರಿ ಮಾಡಿಕೊಟ್ಟಿದೆ.